ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ದೀರಾ ಅಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಪೆನ್ಷನ್ ಹಣದ್ರ ಬಗ್ಗೆ ಆಗಿರ್ಬೋದು ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಯಾರೆಲ್ಲ ಪೆನ್ಷನ್ ಹಣ ತೊಗೊಳ್ತಿರ್ತೀರಾ, ಗೃಹಲಕ್ಷ್ಮಿ ಹಣ 30ನೇ ಕಂತಿನ ಹಣ ಬಂದಿರಲ್ಲ, ದಯವಿಟ್ಟು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಸರಿಯಾಗಿ ಸಿಗುತ್ತೆ. ಇನ್ನು ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಹಣ 2ನೇ ಹಂತದ ಹಣ ಆಲ್ರೆಡಿ ಜಮೆ ಆಗ್ತಾ ಇದೆ. ಯಾರಿಗೆಲ್ಲ ಹಣ ಬಂದಿರಲಿಲ್ಲ, ನಿಮಗೆ ಇವಾಗ ಹಣ ಬರೋಕ್ಕೆ ಶುರುವಾಗಿದೆ. ಯಾಕಂದರೆ 2ನೇ ಹಂತದ ಹಣ ರಿಲೀಸ್ ಮಾಡಿದ್ದಾರೆ. ಯಾಕಂದರೆ ಮೊದಲನೇ ಹಂತದಲ್ಲಿ ತುಂಬ ಫಾಸ್ಟಾಗಿ ಹಾಕೊಳ್ತಾ ಬಂದರು. ಈಗ 2ನೇ ಹಂತದಲ್ಲಿ ಸ್ವಲ್ಪ ಸ್ಲೋ ಆಗಿ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ, ನಿಮಗೆಲ್ಲ ಆದಷ್ಟು ಬೇಗ ಬರುತ್ತೆ. ಅಕಸ್ಮಾತ್ ಏನಾರ ನೀವು ವಿಡಿಯೋ ನೋಡ್ತಿರೋರಲ್ಲಿ ನಿನ್ನೆ ಮೊನ್ನೆ ಇವತ್ತು ಏನಾರ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆಗ ಬೇರೆಯವ್ರಿಗೂ ಕೂಡ ನಿಮ್ಮ ಜಿಲ್ಲೆಯಿಂದ ಯಾರ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು 31ನೇ ಕಂತಿನ ಹಣದ್ರ ಬಗ್ಗೆ ಹೇಳೋದಾದರೆ, ಆ್ಯಕ್ಚುಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಹಣ ರಿಲೀಸ್ ಆಗಿದೆ 31ನೇ ಕಂತಿನ ಹಣ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು, ಆಲ್ರೆಡಿ 31ನೇ ಕಂತಿನ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಮಾಡಿದ್ದಾರೆ ಅಂತ. ಬಟ್ ಅವರು ಒಂದೇ ಕಂತಿನ ಹಣ ಹಾಕಿದ್ದು, ಇನ್ನೊಂದು ಕಂತಿನ ಹಾಕಿರಲಿಲ್ಲ. ಹಾಗಾದರೆ ಬೇಗ ಬರುತ್ತಾ ಲೇಟಾಗಿ ಬರುತ್ತಾ ಅಂತ ಹೇಳೋದಾದರೆ, ಈಗ ನಿಮಗೂ ಕೂಡ ಗೊತ್ತಿದೆ ಅಧಿಕಾರ ಚೇಂಜ್ ಆಗಿದೆ. ಇವಾಗ CM ಬದಲಾವಣೆ ಆಗಿದೆ. ಇವಾಗ DK ಶಿವಕುಮಾರ್ ಅವರು ಹೊಸ CM ಆಗಿದ್ದಾರೆ. ಇವಾಗ ಸಚಿವ ಸ್ಥಾನ ಕೂಡ ಚೇಂಜ್ ಆಗ್ತಾ ಇದೆ ಅಲ್ಲ. ಈಗ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಇವಾಗ ಅವರೇ ಬಂದರೆ ಬೇಗ ಪ್ರೋಸೆಸ್ ಶುರುವಾಗುತ್ತೆ. ಯಾಕಂದರೆ ಅವರಿಗೆ ಇಷ್ಟು ದಿನದಿಂದ ಗೊತ್ತಿರುತ್ತೆ ಪ್ರೋಸೆಸ್ ಎಲ್ಲ, ಎಷ್ಟು ಕಂತಿನ ಹಣ ರಿಲೀಸ್ ಆಗಿದೆ, ಎಷ್ಟು ಫಲಾನುಭವಿಗಳಿದ್ದಾರೆ, ಏನು ಪ್ರೊಸೀಜರ್ಸ್ ಎಲ್ಲಿವರೆಗೂ ಬಂದಿದೆ ಏನು ಅನ್ನೋದು ಗೊತ್ತಾಗುತ್ತೆ. ಅಕಸ್ಮಾತ್ ಏನಾದರೂ ಈ ಒಂದು ಪೋಸ್ಟಿಗೆ ಬೇರೆಯವ್ರು ಏನಾರ ಬಂದರೆ ಸ್ವಲ್ಪ ತಡ ಆಗುತ್ತೆ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಾಗಬೇಕಲ್ಲ ಎಷ್ಟು ಜನಗೆ ಹೀಗೆ ಪ್ರೋಸೆಸ್ ಆಗುತ್ತೆ, ಹೇಗೆ ಹಣ ಜಮೆ ಆಗುತ್ತೆ, ಏನು ಪ್ರೊಸೀಜರ್ ಅಂತ ಅವ್ರಿಗೂ ಕೂಡ ತಿಳ್ಕೊಳಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಆವಾಗ 31ನೇ ಕಂತಿನ ಹಣ ಬರೋದು ಲೇಟ್ ಆಗುತ್ತೆ. ಬಟ್ ಇವಾಗ ಏನಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಂದರೆ ಆದಷ್ಟು ಬೇಗ ಹಣನ ರಿಲೀಸ್ ಮಾಡ್ತಾರೆ. ಸೊ ಹಾಗಾಗಿ ಇದು ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ಇಲಾಖೆ ಯಾರು ತೊಗೊತಾರೆ, ಯಾರಿಗೆ ಬರುತ್ತೆ ಆ ಇಲಾಖೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ತುಂಬ ಚೇಂಜಸ್ ಆಗ್ತಾ ಇದೆ, ತುಂಬ ಡಿಮ್ಯಾಂಡ್ಸ್ ಮಾಡ್ತಿದ್ದಾರೆ, ನಮಗೆ ಆ ಇಲಾಖೆನೇ ಬೇಕು, ಈ ಇಲಾಖೆನೇ ಬೇಕು ಅಂದ್ಬಿಟ್ಟು. ಸೊ ಹಾಗಾಗಿ ಯಾರಿಗೆ ಯಾವ ಇಲಾಖೆ ಹೋಗುತ್ತೆ, ಹೊಸಬ್ರು ಬರ್ತಾರ ಅಥವಾ ಹಳಬ್ರೇ ಇರ್ತಾರ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಂದರೆ ಬೇಗ ಬರುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ವ, ಹಾಗಾಗಿ ಬೇಗ ಹಣ ಕ್ಲಿಯರ್ ಮಾಡ್ತಾರೆ. ಬೇರೆಯವ್ರು ಬಂದರೆ ಸ್ವಲ್ಪ ತಡ ಆಗುತ್ತಷ್ಟೇ. ಒಟ್ಟಿನಲ್ಲಿ 30ನೇ ಕಂತಿನ ಹಣ 2ನೇ ಹಂತದ ಹಣ ರಿಲೀಸ್ ಆಗಿದೆ. ಅಕಸ್ಮಾತ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇನ್ನು ಹೊಸ ಅಪ್ಡೇಟ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. CM ಅವರು ಈಗ ಹೊಸ ನಿರ್ಧಾರನ ಮಾಡಿದ್ದಾರೆ. ಬಯೋಮೆಟ್ರಿಕ್ ಕಂಪಲ್ಸರಿ ಮಾಡಿದ್ದಾರೆ. ಹಣ ದುರ್ಬಳಕೆ ಆಗಬಾರ್ದು, ಅನರ್ಹರಿಗೆ ಹಣ ಹೋಗಬಾರ್ದು ಅಂದ್ಬಿಟ್ಟು ಒಂದ್ಸತಿ ಬಯೋಮೆಟ್ರಿಕ್ ಕೊಡಬೇಕು. ಈಗ ಬಯೋಮೆಟ್ರಿಕ್ಕಿಗೆ ಎಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ದಾರಂತೆ. ಆದಷ್ಟು ಬೇಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಬಯೋಮೆಟ್ರಿಕ್ ಅನೌನ್ಸ್ ಆದಾಗ ಪ್ರತಿಯೊಬ್ಬರು ಕೂಡ ಕೊಡಲೇಬೇಕು. ಬಯೋಮೆಟ್ರಿಕ್ ಕೊಟ್ಟರೆ ಮಾತ್ರ ಮುಂದಿನ ಕಂತಿನ ಹಣ ರಿಲೀಸ್ ಆದಾಗ ನಿಮಗೆ ಹಣ ಬರುವಂಥದ್ದು. ಹಾಗಾಗಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಸೆಂಟರ್ಸಲ್ಲಿ ಹೋಗಿ ಕೊಡಬಹುದು ಅಂತ ಹೇಳಿದ್ದಾರೆ. ಬಟ್ ಯಾವಾಗಿಂದ ಡೇಟ್ ಟು ಟೈಮ್ ಏನು ಕೂಡ ಅನೌನ್ಸ್ ಮಾಡಿಲ್ಲ, ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಕೊಡಲಿಕ್ಕೆ ರೆಡಿಯಾಗಿ. ಇನ್ನು 29ನೇ ಕಂತಿನ ಹಣ ಬಂದಿಲ್ಲದವ್ರಿಗೂ ಕೂಡ 30ನೇ ಕಂತಿನ ಹಣ ಜಮೆ ಆದಾಗ ಆಗ್ತಾ ಇದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ಲ ಅಂದ್ಬಿಟ್ಟು. ಇನ್ನು ಪೆನ್ಷನ್ ಬಗ್ಗೆ ಹೇಳೋದಾದರೆ, ಏಪ್ರಿಲ್ ಮೇದು ಹಣ ರಿಲೀಸ್ ಆಗಿದೆ. ಪೆನ್ಷನ್ ಹಣ ಯಾರೆಲ್ಲ ತೊಗೊತಿರ್ತೀರಾ, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಥವಾ ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಯಾರೆಲ್ಲ ಹಣ ತೊಗೊತಿರ್ತೀರ ಏಪ್ರಿಲ್ ಮೇದು ರಿಲೀಸ್ ಮಾಡಿದ್ದಾರೆ. ಸ್ಲೋಲಿ ಎಲ್ರಿಗೂ ಕೂಡ ಆಗ್ತಾ ಇದ್ದಾರೆ. ಹಾಗೆ ಅದ್ರದ್ದೇನು ಇವಾಗ ಪೆನ್ಷನ್ ಹಣ ಅಂದರೆ ಪಿಂಚಣಿ ಹಣ ಏನು ತೊಗೊಳ್ತಿದ್ರು ನಿಮ್ಗಳದ್ದು ಕೂಡ ಪರಿಷ್ಕರಣೆ ಮಾಡ್ತಾ ಇದ್ರು. ಈಗ ಅದು
ಕೊನೆ ಹಂತಕ್ಕೆ ಬಂದಿದೆ. ಆದಷ್ಟು ಬೇಗ, ಯಾಕಂದರೆ ಇವಾಗ ಹಣ ನಿಮಗೆ ಪಿಂಚಣಿ ಹಣ ಬರೋದು ಲೇಟ್ ಆಗೋಕ್ಕೂ ಕೂಡ ಇದೇ ರೀಸನ್. ಯಾಕಂದರೆ ಪರಿಷ್ಕರಣೆ ಮಾಡ್ತಿರೋದ್ರಿಂದ ತುಂಬ ಜನ ಅನರ್ಹರು ಕೂಡ ಹಣ ತಗೊಳ್ತಿರ್ತಾರೆ. ವೃದ್ಧಾಪ್ಯ ವೇತನ ಎಲ್ಲ ಇನ್ನೂ ಏಜೇ ಆಗಿರಲ್ಲ. ಸೊ ಅಂದರೂ ಕೂಡ ಫೇಕ್ ಡಾಕ್ಯುಮೆಂಟ್ನೆಲ್ಲ ಕೊಟ್ಟು, ಇನ್ನೂ ಆಧಾರ್ ಕಾರ್ಡಲ್ಲಿ ಚೆಕ್ ಮಾಡಿದ್ರೆ ಅವರಿಗೆ ಏಜೇ ಆಗಿರಲ್ಲ, ಅಷ್ಟೊಂದು ಇನ್ನೂ ಚಿಕ್ಕವರು ಇರ್ತಾರೆ, ಅಂದರೂ ಕೂಡ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ತಗೊಳ್ಳೋದಾಗಿರ್ಬೋದು. ಈ ಥರ ಪಿಂಚಣಿ ಹಣ ಕೂಡ ದುರ್ಬಳಕೆ ಆಗ್ತಿದೆ ಅಂದ್ಬಿಟ್ಟು ಪರಿಷ್ಕರಣೆನ ಮಾಡ್ತಿದ್ರು. ಅದೇನಿವಾಗ ಕೊನೆ ಹಂತಕ್ಕೆ, ಮುಗಿಯ ಹಂತಕ್ಕೆ ಬರ್ತಿದೆ. ಸೊ ಇದು ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಮೊದಲ ಥರ ಏನು ಪಿಂಚಣಿ ಹಣ ಕರೆಕ್ಟ್ ಟೈಮ್ಗೆ ಬರ್ತಿತ್ತು ಅದೇ ಥರ ಬರುತ್ತೆ. ಲೇಟ್ ಆಗೋಕ್ಕೆ ಇದು ಒಂದು ಕಾರಣ ಆಗಿತ್ತು. ಹಾಗೆ ಪಿಂಚಣಿ ಹಣ ಬಂದಿದೆ ನಿಮಗೆ ಏಪ್ರಿಲ್ ಮೇ ತಿಂಗಳದು ಅಂತಲೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಗೃಹಲಕ್ಷ್ಮಿ ಹಣದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಅದೇ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.